ನಗು ಬರ್ತಡೆ ಸ್ಫೂರ್ತಿ ಗಲ್ಲು ಮಗಳು ಬರ್ತಡೆ. ಯಾರ್ದು ಬರ್ತಡೆ? ನಗು ಬರ್ತಡೆನಾ? ಇವಾಗ ನಗು ಬರ್ತಡೆ ಕೇಕ್ ಕಟ್ ಮಾಡಕ್ ಹೋಗ್ತಿದೀವ. ಸ್ಫೂರ್ತಿದಲ್ಲ, ಸ್ಫೂರ್ತಿ ಮಗುಂದು, ಸ್ಫೂರ್ತಿ ಪಾಪುದು. ಇಲ್ಲಿ ಹಾಯ್ ಮಾಡು. ಹಾಯ್ ಚಿನ್. ಎಲ್ಲಿ ಹೋಗ್ತಾ ಇದೀವಿ? ಬರ್ತಡೆ ಪಾರ್ಟಿಗೆ ಹೋಗ್ತಾ ಇದೀವಿ ನಾವು ಅಂತ ಹೇಳಲ್ಲಿಗೆ. ಸರಿ ಮಾತಾಡ್ಬೇಕು ಚಿನ್ನೆ. ಬೇಕು ಬೇಕು ಅಂತ ಮಾತಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಆದ್ರೂ ಸ್ವಲ್ಪ ಇದು ಅಲ್ವಾ. ನಡೀರಿ ಹೋಗೋಣ. ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಮನುಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಶುಕ್ರವಾರ ನೈಟ್ 7:15 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಅಂತ ಅಂದ್ರೆ ನಮ್ಮ ಅಕ್ಕನ ಮೊಮ್ಮಗುಂದು ಇವತ್ತು ಬರ್ತ್ಡೇ ಪಾರ್ಟಿ ಇದೆ. ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಹೊರಟಿದ್ದೀವಿ. ವಿಡಿಯೋ ಇವತ್ತೆಲ್ಲ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಹಾಗೆ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೆ ಹೋಗ್ತಾ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಇಲ್ಲಿ ಬಂದರೆ ಗಿಫ್ಟು ಅಂತ ಏನೂ ಕಲೆಕ್ಷನ್ ಇರಲಿಲ್ಲ. ಇನ್ನೇನು ಮಾಡೋದು, ಆಲ್ರೆಡಿ ಟೈಮ್ ಆಗಿದೆ 8 o'clock ಅಂತ ಹೇಳಿಬಿಟ್ಟು ಇರೋದ್ರಲ್ಲೇ ಒಂದು ಪ್ಯಾಕ್ ಮಾಡಿಸ್ಕೊಂಡ್ವಿ. ನನ್ನ ಮಗನೂ ಕೂಡ ನನಗೂ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದ. ಬೇಡ ಇನ್ನೊಂದು ಸಲ ಬೇರೆ ಕಡೆ ತೊಗೊಡ್ತೀವಿ, ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿಕೊಂಡು, ಹಾಗೆ ಸ್ವಲ್ಪ ಕ್ಲಿಪ್ಸ್ ಬೇಕಿತ್ತು, ಕ್ಲಿಪ್ಸ್ ಎಲ್ಲ ತೊಗೊಂಡು ಇವಾಗ ಹೊರಟ್ವಿ. ಒಂದು ರೆಸ್ಟೋರೆಂಟಲ್ಲಿ ಅವರು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಒಂದು 15 ಮೆಂಬರ್ಸ್ಗೆ. ಮೊದಲನೇ ವರ್ಷ ಬರ್ತಡೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿರೋದ್ರಿಂದ ಈ ಸಲ ಸಿಂಪಲ್ಲಾಗಿ ಒಂದು 15 ಮೆಂಬರ್ಸ್ಗೆ ಅರೇಂಜ್ ಮಾಡಿದ್ರು. ನಗು ಯಾರ್ದು ಬರ್ತಡೇ? ನಿಂದ ಬರ್ತಡೇ ಇವತ್ತು? ನಮ್ಮ ಅಕ್ಕನ ಮಗಳೇ ಬಲೂನ್ ಡೆಕೋರೇಷನ್ ಮಾಡಿದ್ಲು. ಇದನ್ನು ಮಾಡೋದಕ್ಕೆ 4,000 ರೂಪಾಯಿ ಕೇಳಿದ್ರಂತೆ. ಹಾಗಾಗಿ ಅವಳು ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳೇ ಚೆನ್ನಾಗಿ ಮಾಡಿದ್ಲು. ಹಾಗೆ ನಾನು ನಮ್ಮ ಮನೆಯವರು ಒಂದು ಕ್ಲಿಪ್ ತೊಗೊಂಡ್ವಿ. ತೊಗೊಂಡಾದ್ಮೇಲೆ ಇವಾಗ ನಮ್ಮ ಅಕ್ಕನ ಮಗಳು ಜೊತೆ ಮಾತಾಡ್ತಿದ್ದೆ. ಇವಳೇ ನಮ್ಮ ಅಕ್ಕನ ಮಗಳು, ಇವ್ರ ಪಾಪುದೇನೆ ಇವಾಗ 2nd year ಬರ್ತ್ಡೇ ಮಾಡ್ತಾ ಇರೋ ಅಂಥದ್ದು. ಅಲ್ಲಿರೋ ಚಿಕ್ಕ ಮಕ್ಕಳೆಲ್ಲ ಸಾಂಗ್ ಹಾಕ್ಕೊಂಡು ಜೋರಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗಾಗಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇವ್ನು ನೋಡಿ ಈಗ ಅವ್ರ ಅಕ್ಕ ಅವ್ರ ಭಾವ ಬಂದರು ಅಂತ ಹೇಳಿಬಿಟ್ಟು ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದರು. ಆಲ್ರೆಡಿ 9:15 ಆಗಿತ್ತು ಟೈಮು. ಇನ್ನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟಾಗೆ ಮಾಡಿದ್ರು. ಬಟ್ ನೋಡಿ ಕೇಕು, ಬನಾನಾ ಕೇಕು ಅವರೇ ಹೋಮ್ ಮೇಡ್ ಮಾಡಿರೋ ಅಂಥದ್ದು. ಯಾಕಂತಂದರೆ ಮಕ್ಕಳು ತಿನ್ನೋದಕ್ಕೆ ಕ್ರೀಮ್ ಇರೋದಿಲ್ಲ, ಏನಿಲ್ಲ. ಕ್ರೀಮ್ ತಿನ್ನೋದ್ರಿಂದ ಮಕ್ಕಳಿಗೆ ಕೆಮ್ಮು ಬರೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಈ ರೀತಿ ಹೋಮ್ ಮೇಡ್ ಕೇಕ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗೂ ಇತ್ತು. ಈಗ ನಾನು ಕೂಡ ನಗುಗೆ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಊಟದ ಕಡೆ ಹೊರಟ್ವಿ. ಯಾಕಂತಂದರೆ ಆಲ್ರೆಡಿ 9:15 ಆಗಿಬಿಟ್ಟಿತ್ತು ಟೈಮು ಕೇಕ್ ಕಟ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ. ಇನ್ನು ಮಕ್ಕಳು ಕೂಡ ಹೊಟ್ಟೆ ಹಶ್ವು ಅಂತ ಹೇಳ್ತಾಯಿದ್ರು. ಆಸೆಯಿಂದ ಕೇಕ್ ಹಾಕ್ಸ್ಕೊಂಡು ನನ್ನ ಮಕ್ಕಳುಗಳು ಅರ್ಧ ಕೇಕ್ ತಿಂದ್ಬಿಟ್ಟು ನೋಡಿ ಯಾವ ಥರ ಆಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು, ಇನ್ನೇನು ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇ ತಿಂದ್ಬಿಟ್ಟು ಇವಾಗ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಈಗ ಊಟನೂ ಕೂಡ ನಾವು ಮಾಡಿಕೊಂಡು ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀವಿ. ಊಟ ಎಲ್ಲ ಚೆನ್ನಾಗಿ ಮಾಡಿದರು. ಬಟ್ ನಾನು ಲಾಸ್ಟಲ್ಲೆಲ್ಲ ತಿಂದಾದ್ಮೇಲೆ ಲಾಸ್ಟಲ್ಲಿ ತೊಗೊಂಡಿರೋ ಅಂಥದ್ದು ಕ್ಲಿಪ್ ಅದು. ಹೀಗೆ ಲಾಸ್ಟಲ್ಲಿ ಎಲ್ರಿಗೂ ಬಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಹಾಯ್ ನಮಸ್ತೆ. ಶುಕ್ರವಾರದ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇವತ್ತು ನಾವು ಟಿ ನರಸೀಪುರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಅಲ್ಲೂ ಕುಂಭಮೇಳ 3 ದಿನದಿಂದ ನಡೀತಾ ಇತ್ತು. ಮೊನ್ನೆ ತಾನೇ ಲಾಸ್ಟ್ ಆಯಿತು ಕುಂಭಮೇಳ. ಆದರೂ ನಾವು ಕುಂಭಮೇಳ ಲಾಸ್ಟ್ ಆದಮೇಲೆ ಹೋಗ್ತಾ ಇದ್ದೀವಿ ತೀರ್ಥ ಸ್ನಾನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಬನ್ನಿ ನಿಮ್ಮ ಜೊತೆನೂ ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ಹೀಗೆ ಟೈಮು 3 ಗಂಟೆ ಆಗಿದೆ. ಇವಾಗ ಹೊರಟಿದ್ದೀವಿ 3 ಗಂಟೆಯಲ್ಲಿ. ನಾನಂತೂ 1 ಗಂಟೆಲೇ ರೆಡಿಯಾಗಿ ಕೂತು ನನಗೆ ನಿದ್ರೆ ಬರೋಂಗೆ ಆಗಿಬಿಟ್ಟಿತ್ತು. ಅವರು ಆಮೇಲೆ 3 ಗಂಟೆಗೆ ಬಂದು ಇವಾಗ ಹೊರಟಿದ್ದೀವಿ. ಏನಮ್ಮ ಬಂದ್ವಿ ಇವಾಗ ಟಿ ನರಸೀಪುರಕ್ಕೆ. ಇವಾಗ ಸ್ನಾನ ಮಾಡಬೇಕು, ತೀರ್ಥ ಸ್ನಾನ ಅಂದರೆ ಶಿವರಾತ್ರಿವರೆಗೂ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ ಇವಾಗ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನಮ್ಮ? ಕಾವೇರಿ ನದಿ, ಕಾವೇರಿ, ಕಪಿಲ, ಸ್ಫಟಿಕ 3 ನದಿನ ಸಂಗಮ.
ಮೂರು ಕೂಡ ಸಂಗಮ ಆಗುತ್ತೆ. ಏ ಬಾಕಂದ ನನ್ನ ಮಗ ಹೆಂಗಾಡ್ತವನೆ. ದಶ್ವಿಕ್ ಇರು, ನಾವು ಬರೋವರ್ಗುನು. ಸಖತ್ತು ಬಿಸಿಲು. ಏ ದಶ್ವಿಕ್ ಸಾಕು ಬಾ, ಸಾಕು ಬಾ ಚಿನ್ನಿ, ಮಾಮಿಗೆ ಹೋಗೋಣ. ಸಾಕು ಬನ್ನಿ. ಆಯ್ತು ಬನ್ನಿ. ಮುಗೀತು ತೀರ್ಥ ಸ್ನಾನ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಡ್ರೆಸ್ ಚೇಂಜ್ ಮಾಡ್ಕೊಂಡು. ನನ್ ಮಗ ಬಾ ಅಂದ್ರೆ ಬರ್ತಲ್ಲ, ನೀರಲ್ಲಿ ಆಟ ಆಡ್ಕೊಂಡು ನಿಂತಿದ್ದಾನೆ. ಇವಾಗ ಯಾವ ದೇವಸ್ಥಾನಕ್ಕೆ ಹೋಗೋದು? ಗಣಪತಿ ದೇವಸ್ಥಾನ. ಎತ್ಕೊಳಕ್ ಆಗಲ್ಲ, ನಡ್ಕೊಂಡ್ ಬರ್ಬೇಕು. ಈಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು. ಯಾರ್ದು? ಇಲ್ಲಿರೋ ದೇವಸ್ಥಾನ ಮಹಾಲಕ್ಷ್ಮಿ ಮತ್ತು ಗುಂಜಂ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು. ಇಲ್ಲಿ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಹಲ್ಲಿ ಸ್ಟ್ಯಾಚು ಇದೆ. ನಾನು ಮುಟ್ತಾ ಇದ್ದೀನಿ ನೋಡಿ, ಇದು ಹಲ್ಲಿ ಸ್ಟ್ಯಾಚು. ನಮ್ಮ ಮೈ ಮೇಲೆ ಏನಾದರೂ ಹಲ್ಲಿ ಬಿದ್ದು ಏನಾದರೂ ನಮಗೆ ದೋಷ ಆಗಿದ್ದರೆ ನಾವು ಈ ದೇವಸ್ಥಾನಕ್ಕೆ ಬಂದು ಈ ರೀತಿ ಹಲ್ಲಿ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಆ ದೋಷ ನಿವಾರಣೆ ಆಗುತ್ತೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ನಾವು ಎಲ್ಲರೂ ಕೂಡ ಏಣಿ ಸಹಾಯದಿಂದ ಮೇಲೆ ಹತ್ತಿಬಿಟ್ಟು ಹಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ಅಷ್ಟೊತ್ತಿಗೆ ದೇವಸ್ಥಾನದ ಬಾಗ್ಲೂ ಕೂಡ ಓಪನ್ ಮಾಡಿದ್ರು. ಖುಷಿ ಆಯಿತು. ಹೇಗಿದ್ರು ದೇವಸ್ಥಾನದ ಬಾಗ್ಲೂ ಓಪನ್ ಮಾಡಿದ್ರು, ದೇವ್ರ ದರ್ಶನನೂ ಆಯಿತು ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಪ್ರದಕ್ಷಿಣೆ ಮಾಡ್ಕೊತಾ ಇದ್ದೀವಿ. ಇದು ದೇವಸ್ಥಾನ ಸ್ವಲ್ಪ ದೊಡ್ಡದಾಗೆ ಇದೆ, ಚೆನ್ನಾಗಿದೆ ನೋಡೋದಕ್ಕೆ ದೇವಸ್ಥಾನನೂ ಕೂಡ. ಇದು ನನ್ನ ಮಗನ ಹೆಂಗ್ ನಾವ್ ಹಾಕೊಂಡು ಎಲ್ಲ ಅಳಿಸ್ಕೊಂಡು ಬಿಟ್ಟಿದ್ಯಲ್ಲ ಚಿನ್ನಿ. ಚೆನ್ನಾಗಿತ್ತು. ಅವಾಗ್ಲೂ ಸಟ್ಟ ತರ ಹಾಕ್ಬಿಟ್ಟಿತ್ತು, ಸಟ್ಟ ಹಾಕ್ಬಿಟ್ಟಿತ್ತು. ಊಟ ತುಳಸಿ, ನಮ್ಮಮ್ಮ ತುಳಸಿ ಕೊಡ್ತಾರೆ. ತುಳಸಿ ತಿನ್ನೋದ್ರೆ ಊಟ ಅಂದ್ರೆ ತುಳಸಿ ಬ್ಯಾಗ್ ಹಾಕೋ ಮಗನೆ, ಒಳ್ಳೇದು. ಕೆಮ್ಮಿಗೆಲ್ಲ ಒಳ್ಳೇದು, ಹಾಕೋ. ಏನ್ ಮಾಡೋದು ಚಿನ್ನಿ? ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಲ್ಲ. ಸರಿ, ಅಲ್ಲಿ ಏನಾದ್ರು ಕೊಡ್ಸೋದಾಯ್ತು, ತಿನ್ನೋ. ಸ್ನಾಕ್ಸ್ ಏನಾದ್ರು ಕೊಡ್ಸೋದಾಯ್ತು. ಬನ್ನಿ ಬೇಗ. ಹಾಗೆ ಹೇಗಿದ್ರು ನನ್ನ ಮಗ ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ದ. ದೇವ್ರಿಗೆ ಕೇಳಿಸ್ತಾ ಏನೋ ಗೊತ್ತಿಲ್ಲ. ನಾವು ಬರಬೇಕಾದ್ರೆ ಪ್ರಸಾದ ಹಂಚುತ್ತಾ ಇದ್ರು. ಖಾರ ಪೊಂಗಲು ಬಿಸಿ ಬಿಸಿ ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಮತ್ತೆ ಗರ್ಗೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ಗಣಪತಿ ದೇವಸ್ಥಾನ ಎಲ್ಲಿರೋದು? ಗಣಪತಿ ಅಲ್ಲ, ಅದು ಹೆಸರು ಏನು ಗೊತ್ತಿಲ್ಲ. ಹೇಳ್ತೀನಿ ತೋರಿಸ್ತೀನಿ. ನಿಂಗೆ ಗೊತ್ತಿಲ್ಲ ಹೆಸರು? ಗಣಪತಿ ದೇವಸ್ಥಾನ, ಗಣಪತಿನ ಅಲ್ಲಿ ಎತ್ಬೇಕು. ಗಣಪತಿ ಇದ್ರೆ ಮನ್ಸಲ್ಲಿ ಏನಾದ್ರು ಅನ್ಕೊಂಡಿದ್ರೆ ಅದನ್ನ ಎತ್ತಬೇಕು. ಮಾಮಿ ಮಗಳು ಅದು, ಮಾಮಿ. ಬಿಡಮ್ಮ ಬಿಡಮ್ಮ. ನಮ್ಮ ರವ್ಯಣ್ಣಂಗೆ ದೇವಸ್ಥಾನದ ಹೆಸರು ಮರ್ತೋಗ್ಬಿಟ್ಟಿತ್ತು. ಅವರು ಲಾಸ್ಟ್ ಟೈಮು ಬಂದಿದ್ದಾಗ ಕ್ಲೋಸ್ ಮಾಡಿಬಿಟ್ಟಿದ್ರಂತೆ. ಹಾಗಾಗಿ ಈ ಸಲ ನಮ್ಮ ಜೊತೆ ಬಂದಾಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಕೂಡ ಎಲ್ಲರೂ ಕರ್ಕೊಂಡು ಬಂದಿದ್ರು. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಈ ದೇವಸ್ಥಾನ ಗರ್ಗೇಶ್ವರ ದೇವಸ್ಥಾನ ಇದು ಅಂತ ಹೇಳ್ಬಿಟ್ಟು. ಇದು ಮೂಡಿರೋ ಅಂಥದ್ದಂತೆ. ಮೂಡಿ ಅದು ದೊಡ್ಡದಾಗಿ ಬೆಳೆದಿದೆ. ಅದು ಕಲ್ಲು ದೇವರು ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದೇವರು ಮೂಡಿ ಇಷ್ಟು ದೊಡ್ಡದಾಗಿ ಆಗಿರೋ ಅಂಥದ್ದು. ದೇವಸ್ಥಾನದ ಸುತ್ತಮುತ್ತ ನೋಡಿ ಚೆನ್ನಾಗಿದೆ. ದೇವಸ್ಥಾನದ ಗರ್ಭಗುಡಿ ಸುತ್ತ ನಾಗರು ಕಲ್ಲುಗಳು ಕೂಡ ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ದೇವಸ್ಥಾನದ ಒಳಗಡೆ ಒಂದು ಗಣಪತಿ ಇದೆ. ಒಂದು ಸುಮಾರಾಗಿ ಮೀಡಿಯಮ್ ಸೈಜ್ ಗಣಪತಿ ಇದೆ. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನೆರವೇರ್ಸಪ್ಪ ಅಂತ ಹೇಳ್ಬಿಟ್ಟು ಫಸ್ಟ್ ಸಲ ಎತ್ಕೊಂಡ್ರೆ ಅದು ಹೂವು ರೀತಿ ಬರಬೇಕು ಗಣಪತಿ ನಮ್ಮ ಕೈಗೆ ಎತ್ಕೊಂಡ್ರೆ. ಅದಾದ ನಂತರ ಎರಡನೇ ಸಲ
ಅಲ್ಲಿ ಇಟ್ಬಿಟ್ಟು ನಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದಾದರೆ ನೀನು ಗಟ್ಟಿಯಾಗಿ ಅಲ್ಲೇ ಕೂತ್ಕಪ್ಪ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಬೇಕು. 2ನೇ ಸಲ ಎತ್ತಿದಾಗ ಅದು ಬರಬಾರ್ದು, ಅಲ್ಲೇ ಗಟ್ಟಿಯಾಗಿ ಕೂತ್ಕೊಂಡ್ರೆ ನಮ್ಮ ಆಸೆ ನೆರವೇರುತ್ತೆ ಅನ್ಕೋಬೇಕು ನಾವು. ಆ ರೀತಿ ಇಲ್ಲಿ ಒಂದು ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಏನೋ ಒಂದು ನಂಬಿಕೆ ಅದು ನಮಗೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ 50 ರೂಪಾಯಿ ಕೊಟ್ಬಿಟ್ಟು ಆ ರೀತಿ ಮಾಡಿದ್ವಿ. ಅದಾದ ನಂತರ ಇವಾಗ ಮನೆ ಕಡೆ ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾ ಇದ್ದಾನೆ ಅಂತ. ಆರೆಂಜ್ ಕಲರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದೊಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಆರೆಂಜ್ ಕಲರ್ ಇದ್ದಿದ್ದು ಬರ್ತಾ ಬರ್ತಾ ಫುಲ್ಲು ರೆಡ್ ಆಗಿ ಕಾಣಿಸ್ತಾನೆ. ತುಂಬ ಚೆನ್ನಾಗಿ ಕಾಣಿಸ್ತು. ಇವಾಗ ನಾವು ಮನೆ ಕಡೆಗೆ ಹೊರಟಿದ್ದೀವಿ. ಈ ವಿಡಿಯೋ ಇದಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೊರಡಬೇಕಾದ್ರೆ ಇಲ್ಲೊಂದು ದೊಡ್ಡ ಹಾಲು ಮರ ಇತ್ತು. ನಮ್ಮ ರವಿಯಣ್ಣ ಇದನ್ನು ವಿಡಿಯೋ ಮಾಡ್ಕೊ, ಚೆನ್ನಾಗಿದೆ ದೊಡ್ಡ ಹಾಲದ ಮರ ಅಂತ ಹೇಳಿದ್ರು. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು.